ಚೆಕ್. ನಮಸ್ತೆ ಎಲ್ಲರಿಗೂ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಬಾರಿ ಶಿಕ್ಷಕರ ನೇಮಕಾತಿ ಅನ್ನುವಂಥದ್ದು ಬಹಳಷ್ಟು ಬದಲಾವಣೆಗಳಿಂದ ಕೂಡಿದೆ. ನಿಮ್ಗೆ ಆಲ್ರೆಡಿ ಏನಪ್ಪಾ ಅಂದ್ರೆ ಹೇಳಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಜಿಪಿಟಿ ಮಾದರಿಯಲ್ಲಿ HSTR ಮತ್ತೆ PSTRಗಳನ್ನ ಅಂದ್ರೆ ಬರವಣಿಗೆಯನ್ನ ತರುವಂತದ್ದು ಶಿಕ್ಷಣ ಇಲಾಖೆಯ ಧೋರಣೆ ಆಗಿದೆ ಅಂತ ಹೇಳಿದ್ದೀನಿ. ಸೊ ಈ ಒಂದು ಬದಲಾವಣೆ ಸಾಕಷ್ಟು ಆ ಒಂದು ವಿಡಿಯೋಗಳಿಗೆ ಸಾಕಷ್ಟು ನೀವು ಪರ ಮತ್ತು ವಿರೋಧವನ್ನ ವ್ಯಕ್ತಪಡಿಸಿದ್ರಿ. ಸೊ ಯಾವೆಲ್ಲ ಬದಲಾವಣೆಗಳು ಆಗ್ತಿದೆ, ಸೊ ಈ ಬದಲಾವಣೆಗಳು ನಿಜನಾ ಅಥವಾ ಅಥವಾ ಏನು ಅಟ್ಟೆ ಚರ್ಚೆ ಒಳಗಿದಾವ ಅನ್ನುವಂಥದ್ದು ನಾವು ಏನಪ್ಪಾ ಅಂದ್ರೆ ತಿಳ್ಕೊಬೇಕಾಗಿದೆ. ಮತ್ತೆ ನೇಮಕಾತಿ ಯಾವಾಗ ಆಗತ್ತೆ ಅನ್ನುವಂಥದ್ದು ಅದು ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಹೇಳಿರ್ತಕ್ಕಂಥ ವಿಚಾರ, ನೇಮಕಾತಿಗೆ ಸರ್ಕಾರ ಸಿದ್ಧತೆಯನ್ನ ಮಾಡ್ಕೋತಾ ಇದೆ. ಇನ್ನು ಯಾವ ಹಂತದಲ್ಲಿ ಬಂದಿದೆ ಅನ್ನುವಂಥದ್ದು, ಮತ್ತೆ ಈಗ ಡ್ರಾಫ್ಟ್ ಅನ್ನ ಫೈನಲ್ ಆಗಿ ಏನ್ ಡ್ರಾಫ್ಟ್ ಬಿಟ್ಟಿದೆಲ್ಲ ಅದು ಫೈನಲ್ ಆಗಿ ಅಂತಿಮವಾಗಿ ರಾಜ್ಯಪತ್ರದಲ್ಲಿ ಬರಬೇಕಾಗಿದೆ. ಅದಾದ್ಮೇಲೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, 2022ರಲ್ಲಿ ಏನು 15,000 ಶಿಕ್ಷಕರ ನೇಮಕಾತಿ ಆಗಿತ್ತಲ್ಲ, ಆ ಸಂದರ್ಭದಲ್ಲಿ ಸೊ ಅದು ರಿಕ್ರೂಟ್ಮೆಂಟ್ ಇನ್ನೂ ಕಂಪ್ಲೀಟ್ ಆಗಿ ಮುಗುದಿಲ್ಲ. ಅಂದ್ರೆ 1:2 ಅಂದ್ರೆ ಅಂತಿಮವಾಗಿ ಸೆಕೆಂಡ್ ಲಿಸ್ಟ್ ಬಿಟ್ಟಾಗ ಅದು ಏನಪ್ಪಾ ಅಂದ್ರೆ ಪರಿಪೂರ್ಣವಾಗಿ ಆಗತ್ತೆ. ಸಾಕಷ್ಟು ಆಕಾಂಕ್ಷಿಗಳು ಅಂದ್ರೆ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಡಿಜಿಟಲ್ ಓದಿರ್ತಕ್ಕಂಥವ್ರು ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬಾರಿ ನಾವು ಏನಪ್ಪಾ ಅಂದ್ರೆ 2ನೇ ಲಿಸ್ಟ್ ಅನ್ನ ಬಿಡ್ರಿ ಅಂತೇಳಿ ಒತ್ತಾಯ ಮಾಡಿದ್ದೀವಿ. ಇದುವರೆಗೆ ಸರ್ಕಾರ ಏನಪ್ಪಾ ಅಂತಂದ್ರೆ ಕೋರ್ಟ್ ಕೇಸ್ ಇದೆ ಅನ್ನುವಂಥದ್ದು ಒಂದು ಸಬಾಬನ್ನ ಹೇಳ್ತಾ ಇತ್ತು. ಇವಾಗ ಏನಪ್ಪಾ ಅಂದ್ರೆ ಅದು ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಇನ್ನೊಂದಿಷ್ಟು ಬಾಕಿ ಉಳಿದಿದೆ. ಅವೆಲ್ಲವೂ ಮುಗಿಸೋದ್ರ ಒಳಗಾಗಿನ ಇರ್ತಕ್ಕಂಥ ಅಂದ್ರೆ ವೇಟ್ ಮಾಡ್ತಕ್ಕಂಥವ್ರಿಗೆ ವಯಸ್ಸಾಗಿ ಬಿಟ್ಟಿರ್ತದ, ಮುದುಕಾಗಿ ಬಿಟ್ಟಿರ್ತಾರ. ಹಾಗಾಗಿ ಅದಾಗಬಾರ್ದು. ಮೊನ್ನೆ ಕಮಿಷನರ್ ಅವರಿಗೆ ಮತ್ತೆ ಸೆಕ್ರೆಟರಿ ಅವರಿಗೆ ಮನವಿ ಮಾಡ್ಕೋಬೇಕಂತೇಳಿ ಮಂಗಳವಾರ ಎಲ್ರು ಏನಪ್ಪಾ ಅಂದ್ರೆ ಬರ್ತಾ ಇದ್ದಾರೆ. ಸೊ ಯಾರೆಲ್ಲ ಈ ಒಂದು ಸೆಕೆಂಡ್ ಲಿಸ್ಟ್ ಗಾಗಿ ವೇಟ್ ಮಾಡ್ತಾ ಇದ್ರಿ, ಮಂಗಳವಾರ ದಿನ ಏನಪ್ಪಾ ಅಂದ್ರೆ ನೀವೆಲ್ಲರೂ ಬನ್ನಿ, ರಿಕ್ವೆಸ್ಟ್ ಮಾಡೋಣ ಇಲಾಖೆಗೆ. ಯಾಕಂತಂದ್ರೆ ಇದು ನೀಡಿರ್ತಕ್ಕಂಥದ್ದು ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳಿಗೆ ಅಂದ್ರೆ ಆ ಟೀಚರ್ ಗಳಿಗೆ ಒಂದು ಗೊಂದಲ ಮೂಡ್ತಾ ಇದೆ. ನಾವು ಸೆಕೆಂಡ್ ಲಿಸ್ಟ್ ನಾಗ ಆಗ್ತೀವಿ, ಬಟ್ ಲಿಸ್ಟ್ ಬಿಡ್ತಾ ಇಲ್ಲ, ಏನು ಹೊಸದಕ್ಕೆ ಓದ್ಬೇಕು ಬ್ಯಾಡು ಅನ್ನುವಂಥದ್ದು. ಸೊ ತುಂಬಾ ಗೊಂದಲದಲ್ಲಿದ್ರಿ. ಹಾಗಾಗಿ ಈ ಲಿಸ್ಟು ಸರ್ಕಾರದಿಂದ ನಾವು ಬಿಡಿಸ್ಲೇಬೇಕಾಗತ್ತೆ. ಯಾಕಂತಂದ್ರ ನೋಟಿಫಿಕೇಶನ್ ಸ್ಪಷ್ಟವಾಗಿ ಕೊಟ್ಟಿರ್ತಾನ. ಆ ಪ್ರಕಾರವಾಗಿ ನೇಮಕಾತಿ ನಿಯಮಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ. ಆ ಪ್ರಕಾರವಾಗಿ ಅದು ಲಿಸ್ಟ್ ಬಿಡಬೇಕು ಅಂತೇಳಿ ಇಲಾಖೆಗೆ ಹಿಂದೆನೂ ಏನಪ್ಪಾ ಅಂದ್ರೆ ಮನವಿ ಮಾಡ್ಕೊಂಡಿದ್ದೀವಿ. ಇವಾಗೂ ಏನಪ್ಪಾ ಅಂದ್ರೆ ಮನವಿ ಮಾಡ್ಕೋಬೇಕಾಗಿದೆ. ದಯಮಾಡಿ ಎಲ್ರೂ ಬನ್ನಿ. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೆ ಇಲ್ಲಿ ಸ್ನೇಹಿತರೆ, ಅದು ಇವಾಗ ಏನಪ್ಪಾ ಅಂದ್ರೆ ನಾವು ಡಿಸ್ಪೋಸ್ ಮಾಡೋದು ಬೇಡ ಅಂತೇಳಿ ಅನ್ಕೋತೀನಿ. ಯಾಕಂದ್ರೆ ಅಡ್ವಾಂಟೇಜ್ ಅನ್ನ ತೆಗೆದುಕೊಳ್ಳಿಕ್ಕೆ ಒಂದಷ್ಟು ಜನ ಕಾಯ್ತಾ ಇದ್ದಾರೆ. ಏನೋ ಒಂದು ಇಲಾಖೆಯಲ್ಲಿ ಆದ್ರೂ ನಾ ಮಾಡೀನಿ ಅನ್ನುವಂಥ ಜನ ಏನಪ್ಪಾ ಅಂದ್ರೆ ಇವತ್ತಿನ ಸಿಚುವೇಶನ್ ನಲ್ಲಿ ಇದೆ. ಹಾಗಾಗಿ ಈ ಹಿಂದೆನೂ ನಿಮ್ಗೆ ಗೊತ್ತಿದೆ, ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕೆಲಸ ಮಾನ್ಯ ಸುಶೀಲ್ ಕುಮಾರ್ ಸರ್ ಅವ್ರನ್ನ ಕರ್ಕೊಂಡು ಹೋಗಿದೀವಿ ಲಾಸ್ಟ್ ಟೈಮು. ಆ ಅವಧಿಯಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಗಳನ್ನ ನಾವು ಸಬ್ಮಿಟ್ ಮಾಡೋದಿದೆ ಇಲಾಖೆಗೆ. ಅದು ಕೆಲಸ ಆದ್ಮೇಲೆ ಏನಪ್ಪಾ ಅಂದ್ರೆ ಈ ವಿಚಾರವನ್ನ ನಿಮ್ ಮುಂದೆ ನಾನು ಹೇಳ್ತೀನಿ. ಅಲ್ಲಿವರೆಗೆ ಇದು ಗೌಪ್ಯವಾಗಿ ಇಡುವಂತದ್ದು ಸೂಕ್ತ ಅಂತ ಅನ್ಸುತ್ತೆ. ಯಾಕಂದ್ರೆ ಇದರಿಂದ ಸಾಕಷ್ಟು ಆಕಾಂಕ್ಷಿಗಳಿಗೆ ಒಳ್ಳೆಯ ಒಂದು ಶುಭ ಸುದ್ದಿ ಬರ್ತಾ ಇದೆ. ನೋಡೋಣ ಅದು ಯಾವ ಮಟ್ಟಕ್ಕೆ ಇಲಾಖೆ ಡಿಸಿಷನ್ ತೆಗೆದುಕೊಳ್ಳುತ್ತೆ. ಮತ್ತೆ ಇಲಾಖೆಗೂ ನಾವು ಸ್ಪಷ್ಟವಾಗಿ ಹೇಳ್ಬಿಟ್ಟಿದೀವಿ. ಸೊ ಇದು ಗಂಭೀರವಾಗಿ ಚಿಂತನೆ ಮಾಡ್ರಿ ಅಂತೇಳಿ. ಮತ್ತೆ ಲಾಸ್ಟ್ ಟೈಮ್ ಅವಧಿ ಒಳಗುನು ಇದ್ರ ಬಗ್ಗೆ ಸಾಕಷ್ಟು ನಮೋಜ್ ಸರ್ ಆಗಿರ್ಬೋದು, ಪುಟನ್ ಸರ್ ಆಗಿರ್ಬೋದು, ಎಲ್ಲ MLC ಗಳಿಗೂ ಏನಪ್ಪಾ ಅಂದ್ರೆ ನಾವು ಇದ್ರ ಬಗ್ಗೆ ಹೇಳಿದಾಗ ಅವರು ಏನಪ್ಪಾ ಅಂದ್ರೆ ಲೆಟರ್ ನ ಹಾಕಿದ್ದಾರೆ. ಸೊ ಸದ್ಯದಲ್ಲೇ ನಿಮ್ಗೆ ಒಂದು ಶುಭ ಸುದ್ದಿ, ಗುಡ್ ನ್ಯೂಸ್ ನೀವು ಕಾಣ್ತೀರಿ. ಸೊ ಮಂಗಳವಾರ ದಿವಸ ನಾವು ಏನಪ್ಪಾ ಅಂದ್ರೆ ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬರವಣಿಗೆ ಇದೇನಾ ಅಥವಾ ಇಲ್ಲ, ಫೈನಲ್ ಮಾಡ್ರೆ ಅಥವಾ ಇಲ್ಲ, ನೇಮಕಾತಿ ಯಾವಾಗ, ಮತ್ತೆ ಇನ್ನೂ ಸಾಕಷ್ಟು ಈ ಸೆಕೆಂಡ್ ಲಿಸ್ಟ್ ಆಗಿರ್ಬೋದು, ಮತ್ತೆ ಇನ್ನೊಂದು ವಿಚಾರ ಹೇಳಿದ್ನಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲಾಖೆಗೆ ಹೋಗ್ತಾ ಇದ್ದೀವಿ. ಸೊ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಏನಾದ್ರು ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ಜಾಯ್ನ್ ಆಗ್ಬೋದು. ಮತ್ತೆ ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ನಿಮ್ಗೆ ಆಲ್ರೆಡಿ ಏನ್ ಪತ್ರ ಸಾಕಷ್ಟು ಬಾರಿ ಹೇಳಿದ್ದೀನಿ, ಪರೀಕ್ಷೆ ಆದ ನಂತರ ಕೇವಲ 2 ತಿಂಗಳ ಒಳಗಾಗಿನ 2 ತಿಂಗಳು ಉಳಿತೈತೆ, ನಿಮ್ಗೆ ಟೈಮ್ ಹೆಚ್ಚಿಗೆ ಉಳಿದಿಲ್ಲ ನೋಟಿಫಿಕೇಶನ್ ಆದ ನಂತರ. ಸೊ ಈಗಿನಿಂದ ತಯಾರಿನ ಮಾಡ್ಕೊಳ್ಳಿ ಸ್ಪರ್ಧಾಕಾಶಿ ಅಕಾಡೆಮಿ. ಸೊ ಇದಕ್ಕೆಲ್ಲ ಸಾಕಷ್ಟು ಬ್ಯಾಚ್ ಕೋರ್ಸ್ ಅನ್ನ ಆರಂಭ ಮಾಡಿದೆ. ಥಿಯರಿ ಕ್ಲಾಸ್ ಇದೆ, MCQ ಕ್ಲಾಸ್ ಇದೆ, ಮತ್ತೆ ಕ್ರೈಸ್ಗೆ ಕಾಲ್ಫರ್ಮ್ ಆಗಿದ್ದಿಲ್ಲ ಅಲ್ಲಿಯೂ ಸಹ ಏನಪ್ಪಾ ಅಂದ್ರೆ ಸೊ ಕ್ಲಾಸ್ಗಳನ್ನ ಆರಂಭಿಸಿದೀವಿ. ಯಾರಿಗೆಲ್ಲ ಕ್ಲಾಸ್ ಬೇಕು, ಅತ್ಯುತ್ತಮವಾಗಿರ್ತಕ್ಕಂಥ ಕ್ಲಾಸ್ಗಳು ಯಾರಿಗೆಲ್ಲ ಬೇಕಾಗಿದೆ, ಸೊ ಪ್ಲೇಸ್ಟೋರ್ ಹೋಗಿ ನಮ್ದು ಆ್ಯಪ್ ಸಿಗುತ್ತೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಕ್ಲಾಸ್ ಅನ್ನ ಬೈ ಮಾಡ್ಕೋಬಹುದು, ಎನ್ರೋಲ್ ಮಾಡ್ಕೋಬಹುದು. ಮತ್ತೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿತ್ತು ಅಂತಂದ್ರೆ ಸೊ ಕೆಳಗೆ ಕಾಣ್ತಕ್ಕಂಥ ನಂಬರ್ಗಳಿಗೆ ಸಂಪರ್ಕ ಮಾಡಿ. ಥ್ಯಾಂಕ್ ಯು ಸೋ ಮಚ್.